ವಾಲಿಯ ಸಂಹಾರವಾಗಿ ವರ್ಷಗಳು ಕಳೆದರೂ ಪಾನಮತ್ತನಾಗಿ ಕುಳಿತಿರುವ ಈ ಸುಗ್ರೀವನನ್ನು ಈಗಲೇ ಧ್ವಂಸ ಮಾಡಿಬಿಡುತ್ತೇನೆ. ಪ್ರಭು ಲಕ್ಷ್ಮಣ ಸ್ವಾಮಿ, ಈ ತರ ದೆಮ್ಮೊಳ್ಳು ಪೀತರ ದೆಮ್ಮೊಳ್ಳು ಯಾದೇವಂತರೆ ನೀವು ಏತಕ್ಕೆ ಹೋವೆನು ರಾಮಾನುಜನಿ ಪರಿ ಏತಕ್ಕೆ ಹೋವೆನು ಸರಿಸಕ್ಕೆ ಬರುತ್ತೀರಿ ಮೂರು ತರ ಕಾಪಿ ಬಲ ಸರಿಸಕ್ಕೆ ಬರುತ್ತೀರಿ ಮೂರು ತರ ಕಾಪಿ ಬಲ ಸರಿಸಕ್ಕೆ ಬರುತ್ತೀರಿ ಮೂರು ತರ ಕಾಪಿ ಬಲ ಏತಕ್ಕೆ ರಾಮಾನುಜನಿ ಪರಿ ಏತಕ್ಕೆ ಪ್ರಭು ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಿದರಲು ತಡವಾಯಿತು, ಕ್ಷಮಿಸಬೇಕು. ಪ್ರಭು ಲಕ್ಷ್ಮಣ ಸ್ವಾಮಿ, ಮಳೆಗಾಲವಾಗಿದ್ದರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಿದರಲು ಸ್ವಲ್ಪ ತಡವಾಯಿತು, ಕ್ಷಮಿಸಬೇಕು. ಅಂಗದ, ಅವನಿಗೆ ಬರಲು ನಾಚಿಕೆಯಾಗಿ ನಿನ್ನನ್ನು ಕಳಿಸಿದ್ದೇನೆ. ಜಾಗ್ರತೆಯಾಗಿ ಅಣ್ಣನ ಬಳಿ ಆ ಸುಗ್ರೀವನನ್ನು ಬರಲು ಹೇಳು. ಹಾಗೇ ಆಗಲಿ. ಸುಗ್ರೀವನನ್ನು ಎಚ್ಚರಿಸಲು ಹೋದ ಲಕ್ಷ್ಮಣನು ಇಂದು ಬಾರಲೇ ಇಲ್ಲವಲ್ಲ? ನಮಸ್ಕರಿಸುವೆನು. ಲಕ್ಷ್ಮಣ, ಹೋದ ಕಾರ್ಯವೇನಾಯಿತು? ಓ, ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿತೈ ಮಹಾನುಭಾವ ಸುಳಾಕರ ಮನ್ನಿತೈ ಮಹಾನುಭಾವ ಸುಳಾಕರ ಕೋಪದಿಂದ ನೀವು ಚಂಡ ಹೋಗುಳ್ಳ ಬೇಡಿರಯ್ಯ ಚಂಡ ಕೋಪದಿಂದ ನೀವು ಚಂಡ ಹೋಗುಳ್ಳ ಬೇಡಿರಯ್ಯ ಕಂಡು ಬೆದವರು ಅಮರರು ಕಂಡು
ಇಷ್ಟು ತಡವಾಯಿತು, ಕ್ಷಮಿಸಬೇಕು ದೇವಾ. ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಇದೋ ಇತ್ತ ಕಡೆನೇ ಬರುತ್ತಿರುವನು. ಮಳೆಗಾಲವಾದದ್ದರಿಂದ ನಮ್ಮ ವಾನರ ಸೈನ್ಯವನ್ನು ಒಂದುಗೂಡಿಸಲು ತಡವಾಯಿತು. ಇದಕ್ಕೆ ಕೋಪಿಸಬೇಡಿ ರಾಮಚಂದ್ರ. ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಇತ್ತಲೇ ಬರುತ್ತಿರುವನು. ಮಾರುತಿ ನಮಸ್ಕರಿಸುವನು. ಮಾರುತಿ, ಸುಗ್ರೀವರಾಜ, ರಾಮಚಂದ್ರ, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಆಗಲಿ ಪ್ರಭು. ಮಾರುತಿ ನೀನು ಮಾರುತಿ ಯುವರಾಜನಾದ ಅಂಗದನು ಮೊದಲಾದ ಜಾಂಬವಂತರೊಳಗೂಡಿ ಪೂರ್ವಮುಖವಾಗಿ ಹೊರಟು ಹೋಗಿರಿ. ಅಲ್ಲಿ ಇಂದಿನ ನಿತ್ಯಾದಿ ಪರ್ವತಗಳು ಸಿಗುವವು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಅಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ಅಗಸ್ತ್ಯ ಮಹಾರಾಜ ಋಷಿಗಳು ಇರುವರು. ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಪುನಃ ಮುಂದಕ್ಕೆ ಹೋಗಿ ಜೋಳ, ಕೇರಳ, ಪಾಂಡಿಚೇರಿ ಇಂತಹ ದೇಶಗಳಲ್ಲಿ ಹುಡುಕು. ಅಲ್ಲಿಯೂ ಸಿಕ್ಕದಿದ್ದರೆ ಪೂರ್ವಮುಖವಾಗಿ ಸಮುದ್ರಮುಖವಾಗಿ ಹೋಗು. ಆ ಸಮುದ್ರದ ಕಡೆಯೆಲ್ಲ ಹುಡುಕು. ಅಲ್ಲಿಯೂ ಸಿಕ್ಕದಿದ್ದರೆ ಮುಂದೆ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ನೀನು ಹೆದರಬೇಡ. ಏಕೆ ಒಡೆಯ? ಅಲ್ಲಿಯೂ ನೀ ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದಕ್ಕೆ ಹೋಗು. ಪಿತೃಲೋಕವೂ ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದಕ್ಕೆ ಮಾತ್ರ ಹೋಗಬೇಡ. ಏಕೆ ಒಡೆಯ? ಏಕೆ ಎಂದರೆ ಸೂರ್ಯನು ಅಷ್ಟಾಕಿರಣವಾಗಿರುವುದರಿಂದ ಅಲ್ಲಿ ಕಾಣುವುದಿಲ್ಲ. ಅಲ್ಲಿಂದ ಮುಂದೆ ಮಾರುತಿ ಇನ್ನು 1 ತಿಂಗಳ ಅವಧಿ ಒಳಗಾಗಿ ಆ ದುಷ್ಟರಾದ ರಾವಣನ ನೆಲೆಯನ್ನು ತಿಳಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. ನಾನು ಹೆಚ್ಚಿಗೆ ನಿನಗೆ ಹೇಳಲು ಅಸತ್ಯನೋ, ನೀನು ಬಲಶಾಲಿ ಎಂದು ಎಚ್ಚರಿಸುತ್ತೇನೆ. ಜಾಗ್ರತೆಯಾಗಿ ಹೋಗಿ ಬಾ. ಸುಗ್ರೀವರಾಜ, ರಾಮಚಂದ್ರ, ಈ ನಾನಾ ದಿಕ್ಕುಗಳಿಗಿಂತ ವಿಚಾರಗಳು ನಿನಗೆ ಹೇಗೆ ತಿಳಿದವು? ರಾಮಚಂದ್ರ ಪ್ರಭು, ನಮ್ಮ ಅಣ್ಣನಾದ ವಾಲಿಯು ನನ್ನನ್ನು ಬೆನ್ನಟ್ಟಿಸಿಕೊಂಡು ಬಂದಾಗ ಈ ಅನೇಕ ದೇಶಗಳನ್ನು ಹುಡುಕಿ ಸಂಚಾರ ಮಾಡಿದನು.
ಆದ್ದರಿಂದ ಎಲ್ಲ ದಿಕ್ಕುಗಳು ಗೋಚರವಾದವು ಪ್ರಭು. ಮಾರುತಿ, ಪ್ರಭು, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ಹಾ ಪ್ರಭು, ತಮ್ಮ ಆಶೀರ್ವಾದ ಅನುಗ್ರಹವನ್ನು ನಮ್ಮ ಮೇಲಿದ್ದರೆ ಸೀತಾಮಾತೆಯನ್ನು ಹುಡುಕಿ ತಂದು ಆ ದುಳ ರಾವಣನ ಫಲಾಫಲಗಳನ್ನು ತಿಂದು ಬರುವುದು ಅವಧಿಯು ಮುಗಿದ ಒಳಗಾಗಿ. ಮಾರುತಿ, ಜಾನಕಿಯನ್ನು ಕಂಡಾಗ ಅವಳನ್ನು ಗುರುತಿಸುವುದು ಹೇಗೆ? ಕೆಲವು ಕುರುಗಳನ್ನು ಹೇಳುವನು, ಕೇಳು. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಆತಳಿಗೆ ಗೌಪ್ಯವಾಗಿ ತಿಳಿಸಿ. ಅಲ್ಲದೆ ಜಾನಕಿಗಳು ಜಾನಕಿಯನ್ನು ಕಂಡಾಗ ಈ ಅಂಗುಳಿಕೆಯನ್ನು ಆಕೆಗೆ ಕೊಟ್ಟು ಅವಳಿಂದ ಒಂದು ಕುರುವನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಬಾ ಪ್ರಭು. ಕಪಿವೀರರೇ, ಎಲ್ಲರೂ ಸೀದಾ ಅವರೊಂದಿಗೆ ಎದುರು ರೆಡಿಯಾಗಿರಿ. ರಾಮ 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 ಸೀತಾ
ಕಪಿವೀರರೇ, ನೋಡಿದ್ರಿ ಈ ಸರದಿಯ ಎಷ್ಟೊಂದು ಭಯಂಕರವಿರುವುದು. ಇದನ್ನು ಲಂಘಿಸಿ ಸೀತಾಮಾತೆ ಅವರನ್ನು ಯಾರು ಹುಡುಕಿ ತರುವರು ತಿಳಿಸಿ ಅಂಗದ ಕುಮಾರರೇ, ಜಾಂಬುವಂತರೇ. ಆಗಬಹುದು ತಾತ. ಎಷ್ಟು ಯೋಜನೆ ಆರಬಲ್ಲರಿ? ಅಂಗದ ಕುಮಾರ, ಕಾಲ ಗವಾಯ ಗವಾಗಿ ಎಲ್ಲರಿಗೂ ಕೇಳಿದ್ದ ಇದು ನನಗೂ ಕೇಳಿದೆಯಾ? ಈ ಶತಯೋಜನ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಅಂತಹ ದುಸ್ಸಾಹಸ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಆವೃತ್ತಿ ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವನು. ವಯಸ್ಸಾದ ಕಾರಣ ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಈ ಸಮುದ್ರವನ್ನೇ ಆಲಗಿಸಬಲ್ಲನು, ಆದರೆ ಇಂದಿರಿ ಮಾತ್ರ ಬರಲಾರೆ. ಇದಕ್ಕೆಲ್ಲ ಆಂಜನೇಯನೇ ಸರಿ, ಆತನನ್ನು ಎಚ್ಚರಿಸೋಣ. ಆಂಜನೇಯ, ಈ ಸಮುದ್ರವನ್ನು ಹಾರಿ ಹೋಗಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲಿಯ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಬರುವು ನಿನ್ನದಾಗಿರುವುದು. ಅದು ನಿನಗೆ ನೀನೇ ಸಾಧ್ಯ. ಭಯಪಡಬೇಡಿ. ನಾನು ಈ ಶತಯೋಜನ ವಿಸ್ತೀರ್ಣವನ್ನು ಸಮುದ್ರ ಲಂಘಿಸಿ ಒಂದು ಸಣ್ಣ ಕಾವಲೆಯನ್ನು ನನ್ನ ಪಾದದಲ್ಲಿ ಇಟ್ಟು ಆ ರಾವಣನ ಬಲಾಬಲಗಳನ್ನು ತಿರುದು ಸೀತಾಮಾತೆಯ ದರ್ಶನವರೆಗೂ ಶ್ರೀರಾಮ ಧ್ಯಾನ ಮಾಡ್ತಾ ಇಲ್ಲೇ ಕುಳಿತಿರಿ. ಹಾಗೆ ಹಾಗೆ ಹೇ ರಘುವೀರ ಸಮಯ ಕುಲವ ನಿಂತಿಸಿ ಕುಲವ ನಿಂತಿಸಿ ನಿಸ್ಸರ್ಣಂ ತಾರೆನಿಸಿ ಜಗವ ಬಾಧಿಸುತ್ತ ಆ ದುರುಳದ ಶಾಸನ ಪುರಮಿದೆ. ರಾಮಚಂದ್ರನ ದಯದೇ ಖಂಡಾನವ ಮಂಡಲೇಂದ್ರನ ಖಂಡಾನವ ಮಂಡಲೇಂದ್ರನ ಖಂಡಾನವ ಮಂಡಲೇಂದ್ರನ ಖಂಡಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಹಿಂದುವೇ ಫಲ, ಕಂಡು ಹಿಡಿದರೆ ಹಿಂದುವೇ ಫಲ. ಕಂಡೇನ ಕಂಡೇನ ಏನಿದು ಈತನ ವೈಭವ? ಲಂಕಾನಗರದ ಒಳಭಾಗದಲ್ಲಿ ಇಷ್ಟೊಂದು ರಮ್ಯ ಹೋಗಿರ್ತಿರೋದಲ್ಲ, ಇನ್ನು ಅರಮನೆ ಒಳಗೆ ಎಷ್ಟು ಸುಂದರವಾಗಿರುವುದು. ಇರಲಿ, ಮುಂದೆ ಹೋಗಿ ನೋಡುವನು. ಹಾಡ್ಯಾಕೆ ನಿಲ್ಲಿಸ್ಬಿಟ್ರಿ ಸರ್ ನೀವು? ಹಾಡು ಹಾಡಿ
ಏನು ತಾನೇ ಮಾಡಲಿ? ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೇನಕಾ ಪರ್ವತವು ತಿರಸ್ಕರಿಸಿದ್ದು ಅಲ್ಲದೆ ನಾಗಮಾತೆಯ ಗರ್ಭವನ್ನು ಅಡಿಸಲದಲ್ಲದು ನನ್ನನ್ನು ನಿನ್ನ ಅನುಗ್ರಹ ಆಶೀರ್ವಾದದಿಂದಲೇ ದೇವ. ಈಗಿರುವಾಗ ನನಗೆ ಭಯವಂದರೇನು ಸ್ವಾಮಿ? ಪುರಪ್ರವೇಶ ಮಾಡಿ ನೋಡುವೆನು. ವಿಚಾರವು ನಿನಗೆ ತಿಳಿಯಲಿಲ್ಲವೇನು? ಇಲ್ಲವಾದರೆ ನನ್ನ ವಿಚಾರದಲ್ಲಿ ನಿನಗೆ ಮರಕವೇ ಇಲ್ಲದಾಗಿದೆಯೇ ಸ್ವಾಮಿ? ನಾನು ನೀಚಿನ ಬಂಧನದಲ್ಲಿ ಬಾಳಲಾರೆನು. ನಿನ್ನ ಮುಖಾರವಿಂದವನ್ನು ನೋಡುವ ಭಾಗ್ಯವು ನನಗೆ ದೊರೆಯುವುದೋ ಇಲ್ಲವೋ ನಾ ಕಾಣನಲ್ಲದೆ.
ಮನಸ್ಸಿನ ಕಳವಳ. ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ಅತಿ ರೂಪವತಿ ಮಂಡೋದರಿ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕ ತಲ್ಪದೋಳ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಸೀತೆಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿದ್ದೇನೆ. ಏನು ಮಾಡಲಿ? ಆಕೆಯನ್ನು ಬರದ್ಗಲಿಸನೆ. ಛೇ, ಇದೆಂತಹ ನೀಚ ಕೃತ್ಯ. ಸುಮ್ಮನಿರಲಿ. ನನ್ನೆದರಿಸುತ್ತಿದ್ದೆ ಈ ಪ್ರೀತಿ. ಅದೋವ ಪ್ರೀತಿ, ಅದೋವ ಮೋಹ. ಏನಾದರೂ ಸರಿ, ನನ್ನ ಗುರಿಯನ್ನು ಸಾಧಿಸಲೇಬೇಕು. ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳುವುದು. ಧ್ವಜ
ಮಕ್ಕಳ ಸುರರೇ, ನನ್ನ ಆಜ್ಞೆ ಆಗುವ ತನಕ ನೀವಿಲ್ಲಿಗೆ ಬರಬಾರದು, ಎಚ್ಚರ. ಏನು ರೂಪು, ಏನು ಲಾವಣ್ಯ, ಈಕೆಯನ್ನು ಸೇರದೇ ಇರುವ ಮನುಷ್ಯ ಜನ್ಮವೇ ವ್ಯರ್ಥವಲ್ಲ. ಈಕೆಯನ್ನು ಸೇರದ ಮನುಷ್ಯನ ಜನ್ಮವೇ ವ್ಯರ್ಥವಲ್ವಾ? ಶೃಂಗಾರ ಸಂಭ್ರಮದ ಮನಕಾನಂದ ಸಂಪದವ, ಶೃಂಗಾರ ಸಂಭ್ರಮದ ಮನಕಾನಂದ ಸಂಪದವ, ಬಳಿಬಾರೆ ಮುದ ನೀಡುವ ಬಳಿಬಾರೆ ಸರಿ ನೀರೆ ಮುದ ನೀಡುವ ಶೃಂಗಾರ ಸಂಭ್ರಮದ. ಮೋಹನ ರಾಣಿ ಜಾನಕಿ, ಬಹುದಿನದ ಪ್ರೇಮಕ್ಕಾಗಿ ನಿನ್ನನ್ನು ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಪಟ್ಟದರಸಿಯಾಗು ಬಾ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯೂ ಸಹ ನಿನಗೆ ದಾಸಿಯಾಗುವಳು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನೂ ನಿನಗೆ ದಾಸನಾಗುವೆ. ರಾಮಚಂದ್ರ, ಈ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯಾ ಪ್ರಭುವೆ? ಇಲ್ಲವೋ ನೀಚನೆ, ಈ ರೀತಿಯಾಗಿ ಮಾತನಾಡುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ಜಾನಕಿ, ಓ ರಾಮನೊಡನೆ ಕಳೆದ ದುರ್ದಿನವನ್ನು ಮರೆತು ಬಿಡು. ನನ್ನ ಪಟ್ಟದರಸಿಯಾಗುವ. ಶುನಕನ ದರದಿಂದ ತಗೆ ಶುನಕನ ದರದಿಂದ ತಗೆ ಮನಬಂದಂತೆ ಹೊಗಳು ತಿರ್ಪೆಯೋ ದುರುಳ
ಪಾಪಾತ್ಮನೇ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನು ನನ್ನ ಸ್ವಾಮಿ ಇಲ್ಲದ ವೇಳೆಯಲ್ಲಿ ನನ್ನನ್ನು ಅಪಹರಿಸಿ ಕದ್ದು ತಂದಿರುವೆ. ಈ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವನು ಜೋಕೆ. ಜಾನಕಿ, ಕಡಕೋಡಿಯಲ್ಲಿ ಹೇಳಿರಾಮನು ನಿಲ್ಲುವನೇ ನಿಲ್ಲುವನೇ ನಿಲ್ಲುವನೇ. ಕಡಕೋಡಿಯಲ್ಲಿ ಹೇಳಿರಾಮನು ನಿಲ್ಲುವನೇ ನಿಲ್ಲುವನೇ ನಿಲ್ಲುವನೇ. ಹಿಡಿದು ಮಡಿದ ಕಡಿಮೆ ಹಿಡಿದು ಮಡಿದ ಕಡಿಮೆ ಹೊಡೆದ ಮಾಡಿದ ಸಡಗರದಿಂದ ಹೊಡೆದ ಮಾಡಿದ ಸಡಗರದಿಂದ ಗಡಗಡ ನಡುಗಿಸಿ ಬೆಳಗನ್ನು ನಡೆಸುವೆ ಗಡಗಡ ನಡುಗಿಸಿ ಬೆಳಗನ್ನು ನಡೆಸುವೆ. ಕಡಕಾಳಿಯಲ್ಲಿ ಹೇಳಿರಾಮನು ನಿಲ್ಲುವನೇ ನಿಲ್ಲುವನೇ ನಿಲ್ಲುವನೇ. ಜಾನಕಿ, ಓ ಹೇಳಿರಾಮನನ್ನು ಮರೆತು ಬಿಡು. ಓ ಹೇಳಿರಾಮನು ಈ ವಿಷಯ ತಿಳಿದಿದ್ದರು ಈ ಸಾಗರವನ್ನು ದಾಟಿ ಬರಲು ಆತನು ಅಸಮರ್ಥನು. ಆ ಹೇಳಿರಾಮನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆ ಪೂರ್ಣ ಮಾಡು ಬಾ ಜಾನಕಿ. ಇಲ್ಲವೋ ನೀಚನೆ, ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ನಿನ್ನ ಪಾಲಿನ ಘಟ ಸರ್ಪವೆಂದು ತಿಳಿ ನಿನ್ನೋರ್ವನ ಸಮೂಲವಾಗಿ ನಿನ್ನ ವಂಶವನ್ನೇತಗೆ ನಾಶ ಮಾಡಿಕೊಳ್ಳುವೆ. ಈಗಲೂ ಕಾಲವು ಮಿಂಚಿಲ್ಲ. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸು. ಆತನಲ್ಲಿ ಶರಣಾಗತನಾಗು. ಕೀರ್ತಿಯನ್ನು ಒಂದುವೇ ತೇಜಸ್ಸನ್ನು ಪಡೆಯುವೆ. ಸಾಕು ಮಾಡು ಈ ನಿನ್ನ ಬಿರುದುಗಳನ್ನು. ನನ್ನ ಹೆಸರು ಕೇಳಿದ ಮಾತ್ರದಿಂದಲೇ ಲೋಕಲೋಕವೇ ಅಚ್ಚರಿ ಬಿಡುವುದು. ಎಂತಹ ನಾನು ನಿನ್ನ ಹೇಳಿರಾಮನಿಗೆ ಎದುರುವ ತಕ್ಕನಲ್ಲ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಬಲತ್ಕರಿಸಬೇಕಾದಿತ್ತು. ದೂರ ನಿಲ್ಲುಗಾತ್ಕ. ಎಚ್ಚರದಿದ್ದಿ. ಭೂಕಂಪ ಜುಲೋಜ್ವಾಸಿಗಳೇ, ಈ ನೀಚನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರಲ್ಲಿ ತಾಯಿ ವಸುಂಧರೆ ನಿನ್ನ ಗರ್ಭ ಹೊಡೆದು ಈ ಭಾಗವಾಗಿ ಈ ನಿರ್ಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಸೇರಿಸಿಕೋ ತಾಯಿ, ನಿನ್ನ ಮಡಿಲಿನಲ್ಲಿ ಸೇರಿಸಿಕೋ. ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರ ಸಕಲ ವಸ್ತ್ರ
ನಯವಿನಯದಿಂದ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವೆನು. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿಯೇ ಬಲಾತ್ಕರಿಸಬೇಕಾಗಿದೆ. ಇದು ಎಚ್ಚರ. ದೂರ ನಿಲುಗಾತುಕ. ಸ್ವಯಂವರದ ಸಭೆಯಲ್ಲಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮ ಪತ್ನಿಯು ನಾನು. ನನ್ನನ್ನಲ್ಲ, ನನ್ನ ನೆರಳನ್ನು ಸೋಕಲು ಅಸಮರ್ಥನು ನೀನು. ಏನು? ನಾನು ಅಸಮರ್ಥನೆ? ನೋಡಲಾರೆ, ಸಹಿಸಲಾರೆ. ಸಿದ್ಧಳಾಗು. ಓಹೋ, ಯಾರು? ನನ್ನ ಪಟ್ಟಮಹಿಷಿ ಮಂಡೋದರಿ, ನೀನ್ ಇಲ್ಲಿಗೆ ಏತಕ್ಕಾಗಿ ಬಂದೆ? ಎಂತಹ ಹಠವಾದಿಯೇ ನೀನು! ಹಿಂದೆ ಹರಧನಸ್ಸನ್ನು ಭೇದಿಸುವಾಗ ಆಗೊಂದು ಸಾರಿ ಅಪಮಾನಕ್ಕೀಡಾಗಿದ್ದೆನು. ಈಗ ನನ್ನ ತಂಗಿ ಶೂರ್ಪಣಖ ಕಿವಿಮೂಗುಗಳನ್ನು ಕುಯ್ದುಕೊಂಡು ಬಂದಾಗ ಮತ್ತೊಂದು ಸಾರಿ ಅಪಮಾನಕ್ಕೀಡಾಗಿದ್ದೆನು. ಈ ಅಪಮಾನದ ಸೇಡಿಗಾಗಿ ಸೀತೆಯನ್ನು ಅಪಹರಿಸಿ ತಂದನು. ಈಗ ಅದೆಲ್ಲ ನಾಶವಾಗಿ ಹೋಯಿತು. ನಾಶವಾಗುವುದು ನನ್ನ ಅಂತ್ಯದೊಡನೆ. ನೀನಿನ್ನು ನಡೆ ನೀನು ಅಂತಃಪುರಕ್ಕೆ. ಸೀತಾ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುತ್ತೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಸಲಚಿತ್ರವಾಗಿ ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆ. ರಾಮಚಂದ್ರ, ನಾನಿನ್ನು ಬದುಕಿರಬಾರದು. ಈಗಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ನನ್ನ ಪ್ರಾಣವನ್ನೇ ತ್ಯಾಗ ಮಾಡುವೆನು.
ತಾಯೇ ಸುಖದಿಂದಿರ್ಪುರು ರಾಮ ಚಿರ ಮುಗಿದು ಕೈತ ಅಮ್ಮ ರಾಮಂ ಕ್ಷೇಮಂ ಕ್ಷೇಮಂ ರಾಮಂ. ನನ್ನೊಡೆಯನಾದ ಸುಗ್ರೀವನ ಜೊತೆಯಲ್ಲಿ ರಾಮ ಲಕ್ಷ್ಮಣರು ಕ್ಷೇಮವಾಗಿರುವರು ತಾಯಿ. ಇದೇನು ನಾನು ಕನಸನ್ನು ಕಾಣುತ್ತಿರುವೆ, ಕನಸಿನಲ್ಲಿ ಕಪಿಗಳನ್ನು ಕಾಣಬಾರದೆಂದು ಹೇಳುವರಲ್ಲ ರಾಮಚಂದ್ರ. ನಿನಗಾವ ಮಂಗಳವಾಗದಿರಲಿ ಸ್ವಾಮಿ, ನಿನಗಾವ ಮಂಗಳವಾಗದಿರಲಿ. ಸಂದೇಹ ಪಡಬೇಡಿ ತಾಯಿ, ಸಂದೇಹ ಪಡಬೇಡಿ. ಕೇಸರಿ ಎಂಬ ಕಪಿಕುಲವೃಕ್ಷನಾದ ಅಂಜನಾದೇವಿಯ ಗರ್ಭದಲ್ಲಿ ವಾಯುದೇವನ ಅನುಗ್ರಹದಿಂದ ಈಶ್ವರನ ಪ್ಲಯದಿಂದ ಜನಿಸಿದ ನನ್ನನ್ನು ಮಾರುತಿ ಹನುಮಂತನೆಂತಲೂ ಕರೆಯುವರು ತಾಯಿ. ಅಯ್ಯ ಆಗಲಿ. ಈತನ ವಿನಯ ವಿಧೇಯತೆಗಳನ್ನು ನೋಡುತ್ತಿದ್ದರೆ ಈತನು ವಾನರ ಪಕ್ಷದವನು, ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಆಗಲಿ, ನನ್ನ ವೃತ್ತಾಂತವನ್ನೇ ಈತನಿಗೆ ತಿಳಿಸುವೆನು. ಅಯ್ಯ, ನೀನು ಕೇಳುತ್ತಿರುವ ಆ ನೀಚ ರಾವಣನು ಕದ್ದು ತಂದ ನಿರ್ಭಾಗಿನಿ ಸೀತೆಯು ನಾನೇನಪ್ಪ. ಇಷ್ಟಕ್ಕೂ ನೀನು ಯಾರು? ಇಲ್ಲಿಗೆ ಬರಲು ಕಾರಣ? ಧನ್ಯೋಸ್ತು ತಾಯಿ, ಧನ್ಯೋಸ್ತು. ನನ್ನ ದೂತತ್ವವು ಸಾರ್ಥಕವಾಯಿತು. ನಾನಿಂದು ಧನ್ಯನಾದನು ತಾಯಿ. ಅಯ್ಯ,
ಆಗಲಿ, ನಿನಗೆ ಮಂಗಳವಾಗಲಿ. ನೀನಾದರೂ ವಾನರನು, ನನ್ನ ಸ್ವಾಮಿಯಾದರೂ ನರರು. ನಿಮ್ಮೀರ್ವರೆಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನಾದರೂ ತಿಳಿಸಬಲ್ಲೆಯಾ? ಜಯ ರಾಮ ಕಲ್ಯಾಣ ರಾಮ ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯದಲ್ಲಿ ಇರುವನು ತಾಯಿ. ಆತ್ಮರಾಮನ ಅಂತರಂಗವನ್ನು ಬಿಡಿಸರಿಸಿದ ತಾಯಿ. ಮಾರುತಿ, ಈ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ನೀನು ದಾಟಿ ಬಂದಿರುವೆಯಲ್ಲ, ಆಗ ನೀನು ಯಾವ ರೂಪಿನಿಂದ ಬಂದೆ? ಅದನ್ನು ಒಮ್ಮೆ ಧಾರಣೆ ಮಾಡುವನಾಗು. ಅಮ್ಮ ಅಮ್ಮ, ನನ್ನ ರೂಪವನ್ನು ನೋಡಿದರೆ ತಮಗೆ ಭಯವಾಗುವುದು. ಇದೇನು ರಾಮಚಂದ್ರನ ಮಡದಿಯಾದ ನಾನು ನಿನ್ನ ರೂಪವನ್ನು ನೋಡಿ ಎದುರುವೇನೆ? ಹಾಗೆ ಬೇಡ, ಒಂದು ಸಾರಿ ನಿನ್ನ ರೂಪವನ್ನು ಧಾರಣೆ ಮಾಡುವನಾಗು. ಹಾಗೆ ಆಗಲಿ ತಾಯಿ. ಈಗ ನೋಡಿ ನನ್ನ ಮಾರುತಿ, ಸಾಕು ಮಾಡು ಮಾರುತಿ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ನಿನ್ನ ಸೌಮ್ಯ ಸ್ವರೂಪದ ಧಾರಣೆಯನ್ನು ಮಾಡುವನಾಗು. ತಾಯಿ, ನಿನ್ನ ಸೇವಕನು ನಿನ್ನ ಕಣ್ಮುಂದಲೇ ಇರುವನು ತಾಯಿ. ಕಣ್ತೆರೆದು ನೋಡು ತಾಯಿ. ಮಾರುತಿ, ಈ ಘನತರವಾದ ವಿದ್ಯೆಗಳನ್ನು ನೀನು ಎಲ್ಲಿಂದ ಕಲಿತೆ? ಅಮ್ಮ, ಇನಮುಖ ಸರೋವರದಲ್ಲಿ ವಿನಯದಲ್ಲಿ ಘನತರದ ವಿದ್ಯೆಯನ್ನು ಕಲಿತೆನು ತಾಯಿ. ಮಾರುತಿ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯೇ? ಅಮ್ಮ ಅಮ್ಮ, ಅದು ನನ್ನಿಂದ ಸಾಧ್ಯವೇ ತಾಯಿ. ಆದಿಶೇಷ ಲೋಕಮೋಹನು ಪರಧಾಮನಾದ ಈ ವರ್ಣಿಸಲು ನಾನು ಮರ್ಕಟನು ಏನೂ ವರ್ಣಿಸಲು ತಾಯಿ. ನನಗೆ ತಿಳಿಗೆ ಮಟ್ಟಿಗೆ ನಾನು ವರ್ಣಿಸುವನು. ಅದು ಅಪಸ್ತವೆಂದು ಭಾವಿಸಬೇಡಿ.
ಶ್ರೀರಾಮನು ಎಂತ ಚೆಲುವಯ್ಯ. ಜನಸ್ಥಾನದಲ್ಲಿ ರಾಮಚಂದ್ರರು ನೀವು ಜಲಕ್ರಿಯೆಯೊಡನೆ ನೀರನ್ನು ಕಲಕುತ್ತಾ ನಿಮ್ಮ ಮುಖವನ್ನು ಕಮಲದ ಹೂವಂತೆ ಭಾವಿಸಿರೋದು ನಿಜವೇ ತಾಯಿ? ಹೌದು, ನಿಜವೇ ಮಾರುತಿ. ಈಗಲಾದರೂ ನನ್ನ ನಂಬು ತಾಯಿ. ಏನು ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದರು ಈತನಲ್ಲಿ ನನಗೆ ನಂಬಿಕೆಯೇ ಸಾಲದಾಗಿದೆಯಲ್ಲ. ಹೌದು ತಾಯಿ, ಅನೇಕ ರಾಕ್ಷಸರ ಮಧ್ಯೆ ನೀವು ಪಕ್ಷಿಗಳಂತೆ ವನವಾಸ ಪಡಿಸಿದಿರಿ. ನನ್ನ ಮೇಲೆ ನಂಬಿಕೆ ಆದರೂ ಹೇಗೆ ಬಂದಿತ್ತು? ಇರಲಿ, ಇದು ನನ್ನ ರಾಮಾನುಗ್ರಹದಿಂದ ನನ್ನಲ್ಲಿರುವ ಅಂಗುಳಿಕೆಯನ್ನು ತಮಗೆ ಕೊಟ್ಟು ಶ್ರೀರಾಮನ ಧನ್ಯನಾಗುವಂತಾಯಿ. ರಾಮಚಂದ್ರ ಪ್ರಭು, ಮಾರುತಿ ನನ್ನ ಸ್ವಾಮಿಯ ಮುದ್ರಾಂಕಿತ ಉಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟೇ ಸಂತೋಷವಾಯಿತು. ಮಾರುತಿ, ನಾನು ಈ ಉಪಕಾರಕ್ಕೆ ಪ್ರತಿಯಾಗಿ ನಿನಗೆ ಏನೇನು ನೀಡಲು ಬಂದಂತೆ ಭಾವಿಸಿ ತಾಯಿ. ಆಗಲಿ ಮಾರುತಿ. ಮಾರುತಿ, ಇಲ್ಲಿ ಬಾ. ಪ್ರಿಯ ರಾಮ ಭಂಟ ನಿಯತಾತ್ಮನಾಗು, ಪ್ರಿಯ ರಾಮ ಭಂಟ ನಿಯತಾತ್ಮನಾಗು, ಪ್ರಿಯ ರಾಮ ಭಂಟ ನಿಯತಾತ್ಮನಾಗು. ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ, ಧನ್ಯನಾದನು ತಾಯಿ, ಧನ್ಯನಾದನು. ಅಮ್ಮ, ನಾನಿನ್ನು ಧನ್ಯನಾದ ತಾಯಿ. ತಾವು ಅಪ್ಪಣೆಯನ್ನು ಕೊಟ್ಟರೆ ನಾನೀಗ ಹೊರಡುವೆನು. ಆಗಲಿ ಮಾರುತಿ. ಅದಲ್ಲದೆ ಶ್ರೀರಾಮಚಂದ್ರನಿಗೆ ಅರ್ಪಿಸಲು ಯಾವುದಾದ್ರೂ ಒಂದು ಪದಾರ್ಥವನ್ನು ಅರ್ಪಿಸು ತಾಯಿ. ಮಾರುತಿ, ಅದನ್ನು ಅವರಿಗೆ ಅರ್ಪಿಸಿ ನಾನು ನನ್ನ ಜನ್ಮವನ್ನು ಸಾರ್ಥಕವನ್ನು ಮಾಡಿಕೊಳ್ಳುವೆನು. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಸಮರ್ಪಿಸಿ ಒಂದು ಮಾಸದ ಅವಧಿಯಲ್ಲಿ ನನ್ನನ್ನು ಈ ಬಂಧನದಿಂದ ಕರೆದುಕೊಂಡು ಹೋಗುವಂತೆ ಹೇಳು. ಇಲ್ಲವಾದರೆ ಆತ್ಮಹತ್ಯೆಯೇ ಸೀತೆಯ ಮುಂದಿನ ಗುರಿಯೆಂದು ಸಹ ತಿಳಿಸಿಬಿಡು ಮಾರುತಿ. ಅಮ್ಮ, ವೀರರಮಣಿಯ ಮಾತೆ ಆದ ಈ ರೀತಿ ಮಾತನಾಡುವುದೇ ತಾಯಿ. ನನ್ನದೊಂದು ಕೋರಿಕೆ ಇರುವುದು ತಾಯಿ. ಏನದು ಮಾರುತಿ? ತಮ್ಮ ದರ್ಶನವಾಗುವವರೆಗೂ ಫಲಹಾರಗಳನ್ನು ಗುಂಜಿಸುವುದಿಲ್ಲೆಂದು ಶ್ರೀರಾಮನ ಆಣೆ ಮಾಡಿದೆನು. ಈಗ ನಿಮ್ಮ ದರ್ಶನವಾದ ಮೇಲೂ ಹಸಿವು ಬಾಯಾರಿಕೆಯಿಂದ ಬಳಲುತ್ತಿರುವ ತಾಯಿ, ಇಲ್ಲಿ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಗುಂಜಿಸಿ ಹೋಗುವ ತಾಯಿ. ತಾವು ಅಪ್ಪಣೆ ಕೊಡ್ತೀನಿ. ಆದರೆ ಇಲ್ಲಿನ ರಾಕ್ಷಸರು ಬಹಳ ದೂರ್ತರು. ಅವರೇನಾದ್ರೂ ಬಂದ್ರೆ ನಿನಗೆ ಬಹಳ ಅಪಾಯ ಉಂಟು ಮಾಡುವರು. ಕೆಳಗಡೆ ಬಿದ್ದಿರುವ ಒಂದೆರಡು ಹಣ್ಣುಗಳನ್ನು ಮಾತ್ರ ಹಾಗೆ ಆಗಲಿ ತಾಯಿ. ಹೊರಟು ಹೋಗಬೇಕು. ಕೆಳಗಡೆ ಬಿದ್ದಿರುವ ಹಣ್ಣುಗಳನ್ನೇ ಭುಜಿಸುವನು. ಅಮ್ಮ, ಆಗಲಿ ಮಾರುತಿ.
ಕಪಿಗಳನ್ನು ಬೀಸುವುದು ತಾವು ನೋಡಬಾರದು. ಸ್ವಲ್ಪ ಮರೆಯಲ್ಲಿ ನಿಂತರೆ ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಶತ್ರುಗಳ ಬಲಾಬಲವನ್ನು ತಿಳಿದು ಈ ಅಶೋಕವನ್ನು ಹಾಳು ಮಾಡಿದರೆ ಆ ರಾವಣನ ಬರೆಗೆ ನನ್ನನ್ನು ಕರೆದೊಯ್ಯುವರು. ಅವನಿಗೆ ಆಗ ತಕ್ಕ 3 ವಿಧಾಂಶಗಳನ್ನು ತಿಳಿಸುವನು. ಜೈ ಜೈ ರಘುವೀರ ಸಮರ್ಥ. ರಾಮ 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 ಕೃಷ್ಣ ರಾಮ 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 ಕೃಷ್ಣ ರಾಮ ರಾಮ. ಎಲ್ಲವೋ ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ಒಪ್ಪಿಸಿ ನನಗೆ ಶರಣಾಗತನಾಗಿ ಹಿಂದಿರುಗು. ನಿನ್ನನ್ನು ನಾನು ಕ್ಷಮಿಸಿ ಬಿಡುತ್ತೇನೆ. ಅದೆಂದಿಗೂ ಸಾಧ್ಯವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು ರಾಮ. ಸಹಿಸಿಕೋ ಮೃತ್ಯುಶ್ವರ ವೇಗವನ್ನು. रामचंद्र प्रभु की, पट्टाभिचंद्र रामचंद्र प्रभु की, रामचंद्र प्रभु की जय। हेलो जय। राम जय तु श्री राम सु रामा। राम जय तु श्री राम सु रामा। अमर विनुत पदा, अमर विनुत पद अमित पराप्रद। राम जय तु श्री राम सु रामा। राम रम रम राक्षस भीमा। राम रम रम राक्षस भीमा। रवि कुल सोमा राजर रामा। रवि कुल सोमा राजर रामा। परम पुरुष हरि पावन श्री हरि। राम जय तु श्री राम सु राम। अमर विनुत पद अमित पराप्रद। राम जय तु श्री राम सु रामा। जय 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 जय।